ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ಬೆಂಗಳೂರಲ್ಲಿ ನೀರಿಲ್ಲ. ಬೀದಿಯಲ್ಲೂ ಬಿಂದಿಗೆಗಳ ಕ್ಯೂ. ಶುದ್ಧ ನೀರಿನ ಘಟಕಗಳಿಗೆ ಬೀಗ. 5 ರೂಪಾಯಿ ಕಾಯಿನ್ಗೆ ಸಿಗ್ತಿದ್ದ ಫಿಲ್ಟರ್ ವಾಟರ್ ರೇಟ್ ಡಬಲ್. ಹೀಗೆ ಇಡೀ ದೇಶದಲ್ಲಿ ಸುದ್ದಿಯಾಗಿತ್ತು ಬೆಂಗಳೂರಿನ ನೀರಿನ ಸಮಸ್ಯೆ. ಆದರೆ ಈಗ ಸಮಸ್ಯೆಗಳ ಕೂಗು ನಿಂತಿದೆ. ಸಿಲಿಕಾನ್ ಸಿಟಿ, ಹೈಟೆಕ್ ಸಿಟಿ, ಇಲ್ಲಿ ಯಾವುದೂ ಸಿಗಲ್ಲ ಅನ್ನೋ ಹಾಗಿಲ್ಲ. ಲಕ್ಸುರಿ ಲೈಫ್ ಲೀಡ್ ಮಾಡಬೇಕು, ಕೆಲಸ ಮಾಡಬೇಕು, ಸೆಟಲ್ ಆಗಬೇಕು ಅಂತ ಎಲ್ಲೆಲ್ಲಿಂದಲೋ ಬೆಂಗಳೂರಿಗೆ ಬಂದಿರೋ ಕೋಟ್ಯಾಂತರ ಮಂದಿಗೆ ಈ ವರ್ಷ ಬೇಸಿಗೆ ಆರಂಭಕ್ಕೂ ಮುನ್ನವೇ ನೀರಿನ ಕೊರತೆ ಶುರುವಾಗಿತ್ತು. IT-BT ಉದ್ಯೋಗಿಗಳು ನೀರು ಬೇಕು ಅಂತ ಪ್ರೊಟೆಸ್ಟ್ ಮಾಡೋಕೆ ಶುರು ಮಾಡಿದ್ರು. ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮ ಸಮಸ್ಯೆಗಳನ್ನ ನೋ ವಾಟರ್ ಇನ್ ಬ್ಯಾಂಗ್ಳೂರ್, ಸೇವ್ ದಿ ವಾಟರ್, ಬ್ಯಾಂಗ್ಳೂರ್ ವಾಟರ್ ಕ್ರೈಸಿಸ್ ಅನ್ನೋ ಹ್ಯಾಶ್ಟ್ಯಾಗ್ಗಳ ಮೂಲಕ ಹೇಳಿಕೊಂಡಿದ್ರು. ಜನರು ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳು ಕೂಡ ಬಿಸಿಲಿನ ಬೇಗೆಗೆ ನಿತ್ರಾಣಗೊಂಡಿದ್ರು. ಕಾರಣ ಬೆಂಗಳೂರಲ್ಲಿ ನೀರಿಲ್ಲ. ಈ ವೇಳೆ ಜನಪ್ರತಿನಿಧಿಗಳ ಕಿತ್ತಾಟ. ನಿಮ್ಮ ಸರ್ಕಾರ ಬೆಂಗಳೂರಿನಂಥ ಮಹಾನಗರದಲ್ಲಿ ಉಂಟಾಗಿರೋ ಸಮಸ್ಯೆಗಳ ಬಗ್ಗೆ ತಲೆ ಕೆಡಿಸ್ಕೋತಿಲ್ಲ ಅಂತ ವಿಪಕ್ಷಗಳು ಬಿಂದಿಗೆ ಹಿಡ್ಕೊಂಡು ಚಳುವಳಿಯನ್ನೂ ಮಾಡಿದ್ರು. ಸಮಸ್ಯೆ ಶುರುವಾಗಿದ್ದು ಎಲ್ಲಿ, ಬಗೆಹರಿದಿದ್ದು ಹೇಗೆ? ಬೆಂಗಳೂರಲ್ಲಿ ನೀರಿದೆ, ಆದರೆ ಅದು ಸಾಕಾಗ್ತಿಲ್ಲ. ಕಾರಣ ಸರಿಯಾಗಿ ಮಳೆಯಾಗಿಲ್ಲ ಅನ್ನೋದು. ಇದೊಂದೇ ಅಲ್ಲ, ಮತ್ತಷ್ಟು ಕಾರಣಗಳಿದೆ. ಅದನ್ನ ನೋಡ್ತಾ ಹೋಗೋಣ ಬನ್ನಿ. ಮಳೆ ಕಡಿಮೆಯಾಗಿದ್ರಿಂದ ಅಂತರ್ಜಲ ಮಟ್ಟ ಕುಸಿತ. ಸ್ಯಾಟಲೈಟ್ ಮಾಹಿತಿಯಲ್ಲಿ ಅಂತರ್ಜಲ ಮಟ್ಟ ಕುಸಿದಿದೆ ಅನ್ನೋ ಮಾಹಿತಿ ಬಯಲಾಗಿದೆ. 8 ಮೀಟರ್ನಷ್ಟು ಅಂತರ್ಜಲ ಮಟ್ಟ ಕುಸಿದಿದ್ದು 25ರಿಂದ 35 ಫೀಟ್ ಕೆಳಗಡೆ ಹೋಗಿದೆ ಅಂತಾರೆ ತಜ್ಞರು. ಕೊಳವೆ ಬಾವಿಗಳು ಬತ್ತಿ ಹೋಗಿದೆ. ಅಂತರ್ಜಲ ಕುಸಿದಿದ್ದು ಕೊಳವೆ ಬಾವಿಗಳು ಬತ್ತಿ ಹೋಗಿದೆ. ಇದರಿಂದ ಮುಖ್ಯ ಏರಿಯಾಗಳು ಹೊರತುಪಡಿಸಿ ನಗರದ ಪೂರ್ವ ಭಾಗದಲ್ಲಿ ದೊಡ್ಡ ಸಮಸ್ಯೆ ಎದುರಾಗಿದೆ. ವೈಟ್ಫೀಲ್ಡ್, ಮಹದೇವಪುರ, ಸರ್ಜಾಪುರ ಸೇರಿದಂತೆ ಹಲವೆಡೆ ದೊಡ್ಡ ಸಮಸ್ಯೆ ಉಂಟಾಗಿತ್ತು. ಯಾಕಂದ್ರೆ ಇವರಿಗೆಲ್ಲ ನೀರಿನ ಸೋರ್ಸ್ ಬೋರ್ವೆಲ್ಗಳೇ ಆಗಿದೆ. ಜಲಮಂಡಳಿಯ ಬೋರ್ವೆಲ್ಗಳಲ್ಲೂ ನೀರಿಲ್ಲ. ಜಲಮಂಡಳಿಯ 11,000 ಬೋರ್ವೆಲ್ಗಳ ಪೈಕಿ ಬರೋಬ್ಬರಿ 6,900 ಬೋರ್ವೆಲ್ಗಳು ಬತ್ತಿ ಹೋಗಿದೆ. ಇದರಿಂದ ಕಾವೇರಿ ಕನೆಕ್ಷನ್ ಇಲ್ಲದ ಕಡೆ ಹೆಚ್ಚು ತೊಂದರೆ ಉಂಟಾಗಿತ್ತು. ನಿತ್ಯ ನಗರಕ್ಕೆ 1,450 MLD ನೀರು ಬೇಕಾಗುತ್ತೆ. ಬೆಂಗಳೂರಿಗೆ ಪ್ರತಿದಿನ 1,450 MLD ನೀರು ಬೇಕಾಗುತ್ತೆ. ಅದರಲ್ಲಿ 60% ನೀರನ್ನ ಬೆಂಗಳೂರಿನ ಜಲಮಂಡಳಿ ಕಾವೇರಿ ನೀರನ್ನ ಕೊಡೋದ್ರ ಮೂಲಕ ಒದಗಿಸುತ್ತೆ. ಮಳೆ ನೀರಿನ ಕೊರತೆ ಇದ್ರೂ ಕಾವೇರಿ ನೀರಿನ ಪೂರೈಕೆ ಕಡಿಮೆಯಾಗಿಲ್ಲ. ಉಳಿದ 40% ನೀರು ಅಂತರ್ಜಲ ಮೂಲದಿಂದ ಬರ್ತಾ ಇದೆ. 600ರಿಂದ 700 MLD ನೀರು ಅಂತರ್ಜಲ ಮೂಲದಿಂದ ಸಿಗ್ತಾ ಇತ್ತು. ಬಟ್ ಅಂತರ್ಜಲ ಕುಸಿದಿರೋದ್ರಿಂದ ನೀರು ಸಿಗದೆ ತೊಂದರೆ ಉಂಟಾಗಿತ್ತು. 110 ಹಳ್ಳಿಗಳ ಸೇರ್ಪಡೆ, ಜನಸಂಖ್ಯೆ ಹೆಚ್ಚಳ. 110 ಹಳ್ಳಿಗಳು BBMP ವ್ಯಾಪ್ತಿಗೆ ಸೇರಿ 15 ವರ್ಷ ಆಗಿದೆ. 2007ರಲ್ಲಿ 5 ವಲಯಗಳಾದ ಬೊಮ್ಮನಹಳ್ಳಿ ವಲಯಕ್ಕೆ 33, ಮಹದೇವಪುರಕ್ಕೆ 23, ರಾಜರಾಜೇಶ್ವರಿ ನಗರಕ್ಕೆ 17, ದಾಸರಹಳ್ಳಿಗೆ 11 ಮತ್ತು ಬ್ಯಾಟರಾಯನಪುರ ವಲಯಕ್ಕೆ 26 ಹಳ್ಳಿಗಳನ್ನು ಸೇರ್ಪಡೆ ಮಾಡಲಾಗಿತ್ತು. ಈ ಹಳ್ಳಿಗಳಿಗೆ ಕಾವೇರಿ ನೀರು ಪೂರೈಸೋ 5ನೇ ಹಂತದ ಯೋಜನೆ ಆರಂಭವಾಗಿ 5 ವರ್ಷಗಳಾದರೂ ಕಾವೇರಿ ನೀರಿನ ಭಾಗ್ಯ ಮಾತ್ರ ಸಿಕ್ಕಿಲ್ಲ. 80% ಕೆಲಸ ಆಗಿದೆ. ಪೈಪ್ಲೈನ್, ಪಂಪ್ ಹೌಸ್ ಮತ್ತು ನೀರು ಶುದ್ಧೀಕರಣ ಘಟಕದ ಕೆಲಸ ಸೇರಿದಂತೆ ಒಟ್ಟಾರೆ 20% ಕಾಮಗಾರಿ ಬಾಕಿ ಇದೆ. 2024ರೊಳಗೆ ಫೆಬ್ರವರಿ ಒಳಗೆ ಕಾಮಗಾರಿ ಕಂಪ್ಲೀಟ್ ಆಗುತ್ತೆ ಅಂತ ಜಲಮಂಡಳಿ ತಿಳಿಸಿತ್ತು. ಆದರೆ ಕಾಮಗಾರಿ ಇನ್ನೂ ಮುಗಿದೇ ಇಲ್ಲ. ಇದರಿಂದ ನೀರಿನ ಸಮಸ್ಯೆಯಾಗ್ತಿದೆ ಎನ್ನಲಾಗ್ತಿದೆ. ಇಷ್ಟೆಲ್ಲ ತೊಂದರೆಯಾಗ್ತಿರೋದ್ರಿಂದ ಜಲಮಂಡಳಿ ಪಂಚಸೂತ್ರಗಳನ್ನ ಫಾಲೋ ಮಾಡೋಕೆ ಬೆಂಗಳೂರಿಗರಿಗೆ ಹೇಳಿತ್ತು. ಒಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ತು. ಅದೇನು ಅಂತ ನೋಡೋಣ ಬನ್ನಿ. ಪಂಚಸೂತ್ರ 1, ನೀರಿನ ಉಳಿತಾಯ. ಬೆಂಗಳೂರಲ್ಲಿರೋ ವಾಣಿಜ್ಯ ಮಳಿಗೆ, ಕೈಗಾರಿಕೆ, ಅಪಾರ್ಟ್ಮೆಂಟ್, ಐಷಾರಾಮಿ ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ನಲ್ಲಿಗಳಿಗೆ ಏರಿಯೇಟರ್ ಅಳವಡಿಕೆ ಮಾಡಬೇಕು ಅಂತ ಜಲಮಂಡಳಿ ಘೋಷಿಸಿತ್ತು.
ಮನೆಗಳಲ್ಲೂ ಏರಿಯೇಟರ್ ಅಳವಡಿಕೆ ಮಾಡಿಕೊಳ್ಬೇಕು ಅಂತ ಹೇಳಲಾಗಿತ್ತು. ಏಪ್ರಿಲ್ 30ರೊಳಗೆ ಏರಿಯೇಟರ್ ಅಳವಡಿಕೆ ಮಾಡದೇ ಇದ್ರೆ ಅದರ ಹಣವನ್ನ ಬಿಲ್ ಸಮೇತ ವಸೂಲಿ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದೆ. ಇದನ್ನ ಯಾಕೆ ಅಳವಡಿಸ್ಕೊಳ್ಬೇಕು ಅಂತ ಹೇಳೋದಾದ್ರೆ, ಇದರಿಂದ ಸಣ್ಣದಾಗಿ ನೀರು ಬರುತ್ತೆ, ಇದರಿಂದ ನೀರಿನ ಬಳಕೆ ಕಡಿಮೆ ಆಗುತ್ತೆ ಅನ್ನೋದು ಜಲಮಂಡಳಿ ಪ್ಲಾನ್. ಪಂಚಸೂತ್ರ 2, ಸಂಸ್ಕರಿಸಿದ ನೀರಿನ ಬಳಕೆ ಮಾಡಲು ಹೆಚ್ಚು ಒತ್ತು. ನಗರದಲ್ಲಿ 1200 MLDಯಷ್ಟು ಸಂಸ್ಕರಿಸಿದ ನೀರು ಉತ್ಪತ್ತಿಯಾಗುತ್ತೆ. ಅಪಾರ್ಟ್ಮೆಂಟ್ಗಳಿಂದಲೂ ಸಾಕಷ್ಟು ಸಂಸ್ಕರಿಸಿದ ನೀರು ಉತ್ಪತ್ತಿಯಾಗುತ್ತೆ. ಇದನ್ನ ಅಪಾರ್ಟ್ಮೆಂಟ್ಗಳಲ್ಲಿ ಬಳಕೆ ಮಾಡಿದ ನಂತರನೂ ಬಹಳಷ್ಟು ನೀರು ಉಳಿತಾ ಇತ್ತು. ಅದನ್ನ ಅನಿವಾರ್ಯವಾಗಿ ನಾಲೆಗಳಿಗೆ ಹರಿಬಿಡಲಾಗ್ತಾ ಇತ್ತು. ಅದನ್ನ ಉಪಯೋಗಿಸೋಕೆ ಬೆಂಗಳೂರಿನ ಜನರಿಗೆ ಜಲಮಂಡಳಿ ಹೇಳಿತ್ತು. ರಿಯಾಯಿತಿಯನ್ನು ನೀಡಿದ್ರಿಂದ ಕಾವೇರಿ ನೀರಿನ ಬೇಡಿಕೆಗೆ ಒತ್ತಡ ಕಡಿಮೆಯಾಗಿದೆ. ಪಂಚಸೂತ್ರ 3, ಮಳೆ ನೀರಿನ ಕೊಯ್ಲು ವ್ಯವಸ್ಥೆ. ಅಂತರ್ಜಲ ವೃದ್ಧಿ, ಕೆರೆಗಳಿಗೆ ಮಳೆ ನೀರನ್ನ ತುಂಬಿಸುವ ಉದ್ದೇಶದಿಂದ ಮಳೆ ನೀರಿನ ಕೊಯ್ಲು ವ್ಯವಸ್ಥೆಗೆ ಸೂಚಿಸಲಾಗಿತ್ತು. ನಗರದ ಹಲವು ಕಡೆ ಮಳೆ ನೀರಿನ ಕೊಯ್ಲು ವ್ಯವಸ್ಥೆಗೆ ಸೂಚನೆ ನೀಡಲಾಗಿತ್ತು. ಆ ಪೈಕಿ 640 ಕಡೆ ಮಳೆ ನೀರಿನ ಕೊಯ್ಲು ಅಳವಡಿಕೆ ಮಾಡಲಾಗಿದ್ದು, ಇದರಿಂದ ಬೋರ್ವೆಲ್ಗಳಿಗೂ ಮತ್ತಷ್ಟು ಜೀವ ಬರಲಿದೆ ಅನ್ನೋದು ಜಲಮಂಡಳಿ ಪ್ಲಾನ್. ಆದರೆ ಮಳೆಯೇ ಬಂದಿಲ್ಲ ಅನ್ನೋದು ದುರಾದೃಷ್ಟ. ಪಂಚಸೂತ್ರ 4, ಕೊಳವೆ ಬಾವಿಗಳ ಸಂರಕ್ಷಣೆ. ಬತ್ತಿ ಹೋಗಿರೋ ಕೊಳವೆ ಬಾವಿಗಳನ್ನ ಬಿಟ್ಟು ಚಾಲ್ತಿಯಲ್ಲಿರೋ ಕೊಳವೆ ಬಾವಿಗಳ ಸಂರಕ್ಷಣೆಗೆ ಜಲಮಂಡಳಿ ಮುಂದಾಗಿದೆ. ಈ ಹಿಂದೆ ರನ್ನಿಂಗ್ನಲ್ಲಿರೋ ಬೋರ್ವೆಲ್ಗಳ ಅಕ್ಕಪಕ್ಕ ಕೂಡ ಬೋರ್ವೆಲ್ಗಳನ್ನ ಕೊರಿತಾ ಇದ್ರು. ಇದರಿಂದ ರನ್ನಿಂಗ್ನಲ್ಲಿರೋ ಬೋರ್ವೆಲ್ಗಳಿಗೂ ತೊಂದರೆ ಆಗ್ತಿತ್ತು. ಇದೇ ಕಾರಣಕ್ಕೆ ಬೋರ್ವೆಲ್ಗಳನ್ನ ಕೊರೆಸೋದಕ್ಕೆ ರೂಲ್ಸ್ ಜಾರಿ ಮಾಡಲಾಗಿದೆ. ಚಾಲ್ತಿಯಲ್ಲಿರೋ ಬೋರ್ವೆಲ್ಗಳನ್ನ ಟೆಕ್ನಿಕಲ್ ಆಗಿ ಉಳಿಸೋಕೆ ಜಲಮಂಡಳಿ ಈ ಪ್ಲಾನ್ ಮಾಡಿದೆ. ಪಂಚಸೂತ್ರ 5, ದಂಡಾಸ್ತ್ರ ಪ್ರಯೋಗ. ಕುಡಿಯುವ ನೀರನ್ನ ಬೇರೆ ಕೆಲಸಕ್ಕೆ ಬಳಸಿದ್ರೆ ಅಂಥವರಿಗೆ ದಂಡ ವಿಧಿಸೋದಾಗಿ ಜಲಮಂಡಳಿ ಆದೇಶಿಸಿದೆ. ದಂಡದ ಮೊತ್ತ 5,000 ರೂಪಾಯಿ ಆಗಿದ್ದು, ಈಗಾಗಲೇ ಕೆಲವರಿಗೆ ದಂಡದ ಬರೆಯೂ ಬಿದ್ದಿದೆ. ಮಳೆ ಕೈಕೊಟ್ಟಿದ್ರಿಂದಲೇ ನಗರದಲ್ಲಿ ಇಷ್ಟೊಂದು ಸಮಸ್ಯೆ ಉಂಟಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಬೆಂಗಳೂರಲ್ಲಿ ಕಳೆದ 3 ವರ್ಷಗಳ ನಂತರ ಶೂನ್ಯ ಮಳೆ ದಾಖಲಾಗಿದೆ. ಜನವರಿಯಲ್ಲಿ 7.00 ಮಿಲಿಮೀಟರ್ ಮಳೆಯಾಗಬೇಕಿತ್ತು. ಸಾಮಾನ್ಯವಾಗಿ ಫೆಬ್ರವರಿಯಲ್ಲಿ 7.1 ಮಿಲಿಮೀಟರ್, ಮಾರ್ಚ್ನಲ್ಲಿ 14.7 ಮಿಲಿಮೀಟರ್ ಮಳೆಯಾಗಬೇಕಿತ್ತು. ಏಪ್ರಿಲ್ನಲ್ಲಿ 61.7 ಮಿಲಿಮೀಟರ್ ವಾಡಿಕೆ ಮಳೆಯಾಗಬೇಕಿತ್ತು. ಬಟ್ ಇದುವರೆಗೂ ನಗರದಲ್ಲಿ ಮಳೆಯೇ ಆಗಿಲ್ಲ. ಕರ್ನಾಟಕದ ಹಲವು ಕಡೆ ಗುಡುಗು ಮಿಂಚು ಸಹಿತ ಭಾರೀ ಮಳೆಯಾಗ್ತಿದೆ. ಆದರೆ ಬೆಂಗಳೂರಲ್ಲಿ ಮಾತ್ರ ಒಂದು ಹನಿಯೂ ಮಳೆ ಬಿದ್ದಿಲ್ಲ. ಸೊ ಎಲ್ಲರೂ ಎಚ್ಚೆತ್ಕೊಳ್ಬೇಕಿದೆ. ಮರಗಳನ್ನ ಉಳಿಸಬೇಕಿದೆ, ಬೆಳೆಸಬೇಕಿದೆ. ಹೊಸ ಅಭಿಯಾನಗಳು ಶುರುವಾಗಬೇಕಿದೆ. ಆಗ ಮಾತ್ರ ಕಾಲಕ್ಕೆ ಬೆಂಗಳೂರಲ್ಲೂ ಸರಿಯಾಗಿ ಮಳೆಯಾಗೋದು, ಕೆರೆ ಕಟ್ಟೆಗಳು ತುಂಬೋದು, ಅಂತರ್ಜಲ ಹೆಚ್ಚೋದು ಅಲ್ವಾ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.